ಇನ್ನು ಬಿಸಿಲ ನಾಡಿನಲ್ಲಿ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಎದುರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಜನರು ನೀರಿಗಾಗಿ ಪರಿತಪಿಸಿರುವಂಥ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿರುವಂಥದ್ದು. ನಗರದ ಜನರಿಗೆ ದಾಹ ತೀರಿಸಲು ಚರಂಡಿ ನೀರು ಪೂರೈಕೆ ಆಗ್ತಾ ಇದೆ. ಕರಡಗಿ ಬ್ಯಾರೇಜ್ ಬಳಿ ಭೀಮಾ ನದಿಗೆ ಸೇರ್ತಾ ಇದೆ ಚರಂಡಿಯ ನೀರು. ಭೀಮಾ ನದಿಯಿಂದ ಅದೇ ನೀರನ್ನ ಕಲಬುರಗಿ ಜನರಿಗೆ ಸರಬರಾಜನ್ನ ಮಾಡ್ತಾ ಇರುವಂಥದ್ದು. ಕಲುಷಿತ ನೀರು ಪೂರೈಸ್ತಾ ಇರುವಂತಹ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಅವರು ಒಂದು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕಲಬುರಗಿ ಜಿಲ್ಲೆಯಾದ್ಯಂತ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂಥದ್ದು. 3-4 ದಿನಕ್ಕೊಮ್ಮೆ ಬರುವಂಥ ನೀರು ಕೂಡ ಶುದ್ಧವಾಗಿಲ್ಲ ಅನ್ನುವಂಥ ಸಾಕಷ್ಟು ಆರೋಪಗಳು ಪದೇ ಪದೇ ಕೇಳಿಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಕಲಬುರಗಿ ನಗರದ ಜನತೆಗೆ ಚರಂಡಿ ನೀರು ಕುಡಿಯೋದಕ್ಕೆ ಸಪ್ಲೈ ಆಗ್ತಾ ಇದೆ ಅನ್ನುವಂಥ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಏನು ಕಲಬುರಗಿ ನಗರಕ್ಕೆ ಸಪ್ಲೈ ಆಗುವಂಥ ಭೀಮಾ ನದಿಯ ನೀರೇನಿದೆ, ಈ ನದಿ ನೀರಿಗೆ ಚರಂಡಿ ನೀರು ಮಿಶ್ರಿತ ಆಗ್ತಾ ಇರುವಂಥದ್ದು. ಅದೇ ನೀರನ್ನು ಕಲಬುರಗಿ ನಗರದ ಜನರಿಗೆ ಪೂರೈಕೆ ಮಾಡ್ತಾ ಇರುವಂಥದ್ದು. ಕಲಬುರಗಿ ತಾಲೂಕಿನ ಏನು ಸಡ್ಗಿ ಗ್ರಾಮದಲ್ಲಿರುವಂಥ ಸಡ್ಗಿ ಬ್ಯಾರೇಜ್ನಲ್ಲಿ ಇರುವಂಥ ಈ ಒಂದು ಭೀಮಾ ನದಿಯ ನೀರನ್ನೇ ಕಲಬುರಗಿ ನಗರದ ಜನರಿಗೆ ಕುಡಿಯೋದಕ್ಕೆ ಪೂರೈಕೆ ಮಾಡ್ತಾ ಇರುವಂಥದ್ದು. ಆದರೆ ಇಲ್ಲೇ ಪಕ್ಕದಲ್ಲೇ ಇರುವಂಥ ಒಂದು ದೊಡ್ಡದಾದಂಥ ರಾಜಕಾಲುವೆ ಏನಿದೆ, ಆ ರಾಜಕಾಲುವೆ ನೀರು ನೇರವಾಗಿ ಭೀಮಾ ನದಿಗೆ ಸೇರ್ಕೊಳ್ತಾ ಇರುವಂಥದ್ದು. ಕಲಬುರಗಿ ನಗರದ ಎಲ್ಲ ಚರಂಡಿ ನೀರುಗಳು ಸಂಪೂರ್ಣವಾಗಿ ರಾಜಕಾಲುವೆ ಮುಖಾಂತರ ಏನು ಕಲಬುರಗಿ ನಗರದಿಂದ ಹಾದು ಏನು ಆ ಸಡ್ಗಿ ಗ್ರಾಮದ ಈ ಒಂದು ಭೀಮಾ ನದಿಗೆ ಬಂದು ಭೀಮಾ ನದಿಯಲ್ಲಿರುವಂಥ ನೀರಿಗೆ ಸೇರ್ಪಡೆಗೊಳ್ತಾ ಇರುವಂಥದ್ದು. ಇದೇ ನೀರು ವಾಪಸ್ ಏನು ಕಲಬುರಗಿ ನಗರದ ಜನರಿಗೆ ಫಿಲ್ಟರ್ ಮಾಡಿ ಕಳಿಸ್ತಾ ಇರುವಂಥದ್ದು. ಆದರೆ ಅದು ಕೂಡ ಸರಿಯಾಗಿ ಫಿಲ್ಟರ್ ಆಗ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇರುವಂಥದ್ದು. ಹಾಗಾಗಿಯೇ ಏನು ಆ ಕಲಬುರಗಿ ನಗರದ ಜನರಿಗೆ ಇದೀಗ ಕುಡಿಯುವ ನೀರಿನ ಬದಲು ಚರಂಡಿ ನೀರು ಪೂರೈಕೆ ಆಗ್ತಾ ಇರುವಂಥ ಒಂದು ದುರ್ದೈವದ ಸಂಗತಿ ಆಗಿರುವಂಥದ್ದು. ಯಾಕಂತಂದರೆ ಈ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಗೆ ಈ ಒಂದು ಚರಂಡಿ ನೀರು ಮಿಶ್ರಿತ ಆಗ್ತಾ ಇರುವಂಥ ವಿಚಾರ ಗೊತ್ತಿದ್ರೂ ಕೂಡ ಅದನ್ನು ತಡೆಯುವಂಥ ಕೆಲಸಕ್ಕೆ ಮುಂದಾಗ್ತಿದ್ದೇವೆ ಅಂತೇಳಿ ಕಳೆದ ಹಲವು ದಿನಗಳಿಂದಲೂ ಕೂಡ ಹೇಳ್ಕೊಂಡು ಬರ್ತಾ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಶಿವಮೊಗ್ಗದಲ್ಲಿ ರಂಗೇರಿದೆ ಈ ಚುನಾವಣೆಯ ಕಾವು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಫೈಟರ್ ವರ್ಸಸ್ ಟಕ್ಕರ್ ಎನ್ನುವಂಥ ನಿಟ್ಟಿನಲ್ಲಿ ಮಲೆನಾಡು ಜಿಲ್ಲೆಯಲ್ಲಿ ರಂಗೇರಿದ ಚುನಾವಣಾ ಕಾವು ಇದು. ಬಿಜೆಪಿ ಭದ್ರಕೋಟೆಯಲ್ಲಿ ಬಂಡಾಯ ವರ್ಸಸ್ ಟಕ್ಕರ್ ವಾರ್ ಶುರುವಾಗಿದೆ. ಪ್ರಧಾನಿ ಮೋದಿ ಭಾವಚಿತ್ರಕ್ಕೆ ನಾಯಕರ ಜಿದ್ದಾಜಿದ್ದಿ ಇದು. ಪ್ರಚಾರದಲ್ಲಿ ಮೋದಿ ಫೋಟೋಗೆ ಬಳಕೆ ಕುರಿತಂತೆ ಫೈಟ್ ಜೋರಾಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ವರ್ಸಸ್ ಬಂಡಾಯ ಅಭ್ಯರ್ಥಿ ನಡುವೆ ಜಿದ್ದಾಜಿದ್ದಿ. ನಾನು ಮೋದಿ ಭಕ್ತ ಅಂತ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಾನು ಕೂಡ ಮೋದಿ ಭಕ್ತ ಅಂತ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಅವರು ಹೇಳ್ತಾ ಇರುವಂಥದ್ದು. ನಿಟ್ಟಿನಲ್ಲಿ ಈಗ ಚುನಾವಣಾ ಕ್ಷಣ ರಂಗೇರ್ತಾ ಇರುವಂಥದ್ದು. ಒಂದು ಕಡೆ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರವಾಗಿ ನಿಂತಿರುವಂಥ ಈಶ್ವರಪ್ಪನವರು ಮೋದಿ ಫೋಟೋವನ್ನು ಬಳಕೆ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಬಿಜೆಪಿಯವರು ಕೂಡ ಇದರ ವಿರುದ್ಧ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರು ಶಿವಮೊಗ್ಗ ಕೋರ್ಟ್ನಲ್ಲಿ ಕೇವೆಟ್ ಕೂಡ ತಂದಿದ್ರು. ಆದರೆ ಇನ್ನೊಂದು ಕಡೆಯಲ್ಲಿ BY ರಾಘವೇಂದ್ರ ಅವರು ಹೇಳ್ತಾ ಇರುವಂಥದ್ದು, ನಾನು ಬಿಜೆಪಿ ಪಕ್ಷ, ಬಿಜೆಪಿ ನರೇಂದ್ರ ಮೋದಿ ಅವರು ನಮ್ಮ ಪಕ್ಷದವರು, ನೀವ್ಯಾಕ್ರಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಈಗ ಈಶ್ವರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು ಮೋದಿ ಅವರ ಅಪ್ಪನ ಮನೆ ಆಸ್ತಿನ ಇಡೀ ವಿಶ್ವದ ನಾಯಕರಿ ಮೋದಿ, ವಿಶ್ವನಾಯಕ ಮೋದಿ, ಯಾರಪ್ಪನ ಮನೆ ಆಸ್ತಿ ಅಲ್ಲ ಮೋದಿ. ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಅವರು ಅಪ್ಪ ಮಗ ಯಾರು ಅವ್ರ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವ್ರೇನು ಹೇಳೋದು ಬೇಡ, ರಾಜ್ಯ ಜನಕ್ಕೆ ಗೊತ್ತು ಅವ್ರ ಹೃದಯದಲ್ಲಿ ಏನಿದೆ, ನನ್ನ ಹೃದಯದಲ್ಲಿದೆ, ಎಲ್ಲರಿಗೂ ಗೊತ್ತು. ಮೋದಿನ ಕೊಡಿದ್ರೂ ಮೋದಿ ಬಿಟ್ಟು ನಾವು ಯಾರೂ ಹೋಗಲ್ಲ. ಚುನಾವಣೆ ಗೆಲ್ತೀನಿ, ಮೋದಿ ಪ್ರಧಾನಮಂತ್ರಿ ಕೈ ಎತ್ತೀನಿ, ಇದ್ರಾಗೇನು ಅನುಮಾನ ಬೇಡ. ಗೊತ್ತಿಲ್ಲ ಯಾರ್ಯಾರು ಬರ್ತಾರೋ. ಈಗ ಈ ನೆನ್ನೆ ತನಕ ಏನಿತ್ತು, ಸಾರ್ ನಿಮಗೆ ಡೆಲ್ಲಿ ಕರೆಸ್ಬಿಡ್ತಾರೆ, ವಾಪಸ್ ತೆಗೆಸ್ಬಿಡ್ತಾರೆ, ನೀವು ಕನ್ಫರ್ಮ್ ಆದಮೇಲೆ ನಾವು ಬೀದಿ ಬಂದು ನಿಮ್ಮ ಪರವಾಗಿ ಹೋರಾಟಕ್ಕೆ ಮಾಡ್ತೀವಿ. ಹೌದು ತಾನೆ? ಸಾವಿರಾರು ಜನ ರೀ ನಮ್ಮ ಕ್ಷೇತ್ರದವರು, ಎಲ್ಲ ಪಕ್ಷದವರು ಕೂಡ ಇವತ್ತು ಅವರೆಲ್ಲರೂ ಕೂಡ ಫೋನ್ ಮಾಡ್ತಾಯಿದ್ದಾರೆ, ನಮಗೆ ಈ ಕನ್ಫರ್ಮ್ ಆಗಿದೆ, ನೀವು ನಿಂತ್ಕೋತೀರಿ ಅಂತ. ನಾಮಿನೇಷನ್ 12ನೇ ತಾರೀಕು ಹೆಂಗೆ ಬರ್ತಾರೆ ನೋಡುವಂತೀರಿ. ಯಾರು ಬರ್ತಾರೆ? ನಾವಂತೂ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ನಾವ್ಯಾನೇನು ಅವರು ಉಪಯೋಗಿಸ್ಕೊಳ್ಳೋದು ಪ್ರಶ್ನೆ ಏನು ಮಾಡಿಲ್ಲ. ಆದರೆ ಹಿಂದುತ್ವವನ್ನು ವೈಯಕ್ತಿಕವಾಗಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದನ್ನು ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದು BJP ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ NDA ನಾಯಕ ಮೋದಿಜಿಯವರು, ಅದು ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ಬರು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶಗಳಿಲ್ಲ. ಆದರೆ ಅವರಿಗೆ
ಹೀಗೆ ಯಾಕೋ ಅಡ್ವಾನ್ಸ್ ಆಗಿ ನಾಳೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಾಯಕ್, ಇದೆಲ್ಲ ಒಂದ್ ಕಡೆ ಈಶ್ವರಪ್ಪನವರ ಡಬಲ್ ಸ್ಟ್ಯಾಂಡರ್ಡ್, ಇನ್ನೊಂದ್ ಕಡೆ ರಾಜಕೀಯ ಚುನಾವಣಾ ತಂತ್ರಗಾರಿಕೆನ ಅಂತ. ಎಸ್ ನಿಕೇಶ್, ಏನು ಅಂದ್ರೆ ಈಗಾಗಲೇ ಪ್ರಧಾನಿ ನರೇಂದ್ರ ಫೋಟೋಕ್ಕಾಗಿ ಈಗಾಗಲೇ ಇಬ್ಬರು ಬಿಜೆಪಿಯ ನಾಯಕರ ಮಧ್ಯೆ ಜಟಾಪಟಿ ಆರಂಭವಾಗಿರುವಂತದ್ದು. ಒಂದು ಕಡೆ ಆ ಅಧಿಕೃತ ಅಭ್ಯರ್ಥಿ ಬಿಜೆಪಿ ಅಧಿಕೃತ ಅಭ್ಯರ್ಥಿ, ಇನ್ನೊಂದು ಕಡೆ ಬಂಡಾಯ ಅಭ್ಯರ್ಥಿ KH ಈಶ್ವರಪ್ಪನವ್ರ ನಡುವೆ ಈಗಾಗಲೇ ಜಟಾಪಟಿ ನಡೆದಿರುವಂತದ್ದು. ಏನು ಅಂದ್ರೆ ಮೊದಲಿಂದನೂ ಸಹ ಏನು KH ಈಶ್ವರಪ್ಪನವರು ಯಾವತ್ತು ಬಂಡಾಯವನ್ನ ಎತ್ತರೋ ಅಲ್ಲಿಂದ ಇಲ್ಲಿಯವರೆಗೆ ಅವರು ಪ್ರತಿ ಬಾರಿ ಹೇಳ್ತಿರುವಂತದ್ದು ನಾನು ಮೋದಿಯ ಭಕ್ತ, ಹಾಗಾಗಿ ನಾನು ಮೋದಿಯ ಫೋಟೋವನ್ನ ಬಳಸ್ತೀನಿ ಅಂತ ಎಲ್ಲಾ ಪ್ರಚಾರ ಸಭೆಗಳಲ್ಲಾಗಿರ್ಬೋದು ಅಥವಾ ಸಮಾವೇಶಗಳಾಗಿರ್ಬೋದು ಎಲ್ಲಾ ಕಡೆ ಮೋದಿ ಫೋಟೋವನ್ನ ಬಳಸ್ತಿರುವಂತದ್ದು.